ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋಲಿನೋ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನನ್ನ ಫ್ಯಾಮಿಲಿ ಒಟ್ಟಿಗೆ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಿಂಪಲ್ ಆಗಿ ಹೇಗೆ ಪಾಲಕ್ ರೈಸ್ನ ಮಾಡೋದು ಅನ್ನೋದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಹೇಗೆ ಪಾಲಕ್ ರೈಸ್ನ ಮಾಡ್ತೀನಿ. ಅದು ಒಂದು 2 ವೆರೈಟಿಲಿ ಮಾಡ್ತಾರೆ ಪಾಲಕ್ ರೈಸ್ನ. ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ರೈಸ್ ಮಾಡಿ ಕೂಡ ಗೊಜ್ಜನ್ನ ರೆಡಿ ಮಾಡಿ ಮಿಕ್ಸ್ ಮಾಡ್ಬೋದು, ಅದು ಕೂಡ ಪಾಲಕ್ ರೈಸೇ. ಬಟ್ ನಾನು ಕುಕ್ಕರಲ್ಲೇ ನಾನು ಡೈರೆಕ್ಟ್ಲಿ ಅದು ಗೊಜ್ಜು ವಿತ್ ರೈಸನ್ನು ಹಾಕಿ ನಾನು ವಿಜಲ್ ಹೊಡಿಸ್ತೀನಿ. ಓಕೆ, ಸೊ ನಾನು ಹೇಗೆ ಮಾಡ್ತೀನಿ ಕುಕ್ಕರಲ್ಲಿ ಪಾಲಕ್ ರೈಸ್ನ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಬನ್ನಿ, ಹಾಗಿದ್ರೆ ನಾನು ಹೇಗೆ ಮಾಡ್ತೀನಿ ನೋಡೋಣ. ಪಾಲಕ್ ರೈಸ್ಗೆ ಏನೇನು ಬೇಕಪ್ಪ ಅಂತ ಹೇಳೋದಾದರೆ, ನಾನು ಮಾಡೋ ಪಾಲಕ್ ರೈಸ್ಗೆ ಒಂದು ದೊಡ್ಡ ಹಿಡಿ ಪಾಲಕ್ ಸೊಪ್ಪು. ಓಕೆ, ಇದು ವಾಶ್ ಮಾಡಿ ತೊಗೊಂಡಿದ್ದೀನಿ. ಆ್ಯಂಡ್ ಇದರೊಟ್ಟಿಗೆ ಆನಿಯನ್, ಒಂದು ದೊಡ್ಡ ಆನಿಯನ್ ಆ್ಯಂಡ್ ಟೊಮ್ಯಾಟೊ ಮತ್ತು ಹಸಿರು ಮೆಣಸಿನಕಾಯಿ. ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಖಾರ ಜಾಸ್ತಿನೇ ಇರಬೇಕು. ಯಾಕೆಂದರೆ ಅದು ಪೂರ ಸೊಪ್ಪಾಗುತ್ತಲ್ಲ, ಸೊ ಖಾರ ಕಡಿಮೆ ಹಾಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಖಾರ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ. ಒಂದು 8 ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರೊಟ್ಟಿಗೆ 2 ಪಲಾವ್ ಎಲೆ, ಒಂದು 3 ಲವಂಗ, ಒಂದು 2 ಅಂದರೆ 2 ಮೀನ್ಸ್ 1 ಇಂಚು ಚಕ್ಕೆ, 2 ಏಲಕ್ಕಿ, ಇಷ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ಅರಿಶಿನ ಬೇಕು ಆ್ಯಂಡ್ ಉಪ್ಪು, ರೈಸ್, ಇದೆಲ್ಲ ಕಾಮನ್ ಗೊತ್ತಿದೆ ನಿಮಗೆ. ಇದಿಷ್ಟನ್ನು ಹಾಕಿ ಮಾಡೋಣ. ನಾವು ತೊಗೊಂಡಿರೋವಂಥ ಈ ಪಾಲಕ್ ಸೊಪ್ಪನ್ನ ಫಸ್ಟು ಬೇಯಿಸ್ಕೊಳ್ಬೇಕು. ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಬೇಕು ಅದನ್ನು. ಆಮೇಲೆ ಮುಂದಿನ ಪ್ರೋಸೆಸ್. ಫಸ್ಟ್ ನಾನು ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ಫಸ್ಟು ಬಾಯ್ಲ್ ಮಾಡೋಣ. ಎಸ್, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಎಷ್ಟು ಬೇಕೋ ಅದು ಬಾಯ್ಲ್ ಮಾಡಲಿಕ್ಕೆ ಅಷ್ಟು ನೀರು ಹಾಕೊಳ್ಳೋಣ. ಹಾಕ್ಕೊಂಡು ಅದು ಕುದಿ ಬಂದ ಮೇಲೆ ಸೊಪ್ಪು ಹಾಕೋಣ. ಇವಾಗ ಇದು ಒಂದು ಕುದಿ ಬರಲಿ, ಅದು ಬಂದ ಮೇಲೆ ಆಮೇಲೆ ಸೊಪ್ಪನ್ನ ಹಾಕೋಣ. ಇವಾಗ ನೀರು ಬಾಯ್ಲ್ ಆಯಿತು, ಬಾಯ್ಲ್ ಆಗ್ತಿದೆ. ಈಗ ಏನು ಮಾಡೋಣ, ಈ ವಾಶ್ ಮಾಡಿ ಇಟ್ಕೊಂಡಿದ್ದ ಒಂದು ಹಿಡಿ ಪೂರ, ಅಂದರೆ ಈ ಹಿಂದ್ಗಡೆ ಇರುತ್ತಲ್ಲ ದಂಟು, ಅದನ್ನು ಹಾಕೋದು ಬೇಡ. ಓಕೆ, ಪೂರ ಲೀವ್ಸ್ ಅಷ್ಟೇ, ಅದನ್ನು ಹಾಕೋಣ ಇದರಲ್ಲಿ. ಅದು ಒಂದು ಕುದಿ ಬರಲಿ, ಇದನ್ನ ಹಾಕಿದ್ಮೇಲೆ ಕೂಡ ಒಂದು ಕುದಿ ಬರಲಿ. ಆಮೇಲೆ ಎಸ್, ಇದು ಸ್ವಲ್ಪ ನೀರಲ್ಲಿ ಮುಳುಗಲಿ. ಒಂದು 10 ಮಿನಿಟು ಇದು ಚೆನ್ನಾಗಿ ಇದ್ರ ಜೊತೆಯಲ್ಲಿ, ನೀರು ಜೊತೆಯಲ್ಲಿ ಕುಕ್ ಆಗಲಿ ಇದು. ಓಕೆ, ಚೆನ್ನಾಗಿ ಕುಕ್ ಆಗಲಿ. ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡೋಣ. ಎಸ್, ಅದು ಪಾಲಕ್ ಕುಕ್ ಆಗಲಿ. ಅದ್ರ ಮಧ್ಯದಲ್ಲಿ ನನಗೇನೋ ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಲೈಫನ್ನು ಯಾರೊಟ್ಟಿಗೂ ಕಂಪೇರ್ ಮಾಡ್ಕೊಳ್ಬೇಡಿ. ಅಂದರೆ ಅಯ್ಯೋ ನಂಗೆ ಅದಿಲ್ಲ ಇದಿಲ್ಲ, ನನ್ನ ಲೈಫಲ್ಲಿ ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಲಕ್ಸುರಿ ಲೈಫ್ ಇಲ್ಲ, ಹೀಗೆಲ್ಲ ಇರೋರನ್ನ ನೋಡಿ ನೀವು ಕಂಪೇರ್ ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮ ಹತ್ರ ಏನಿದೆ ಅಲ್ಲ, ಅದು ಎಷ್ಟೋ ಸಾವಿರ ಜನಗಳ ಹತ್ರ ಇರೋದಿಲ್ಲ. ಇಟ್ ಮೀನ್ಸ್ ನಿಮಗೆ ಒಳ್ಳೆ ಜಾಬ್ ಇರೋ ಗಂಡ ಸಿಕ್ಕಿರ್ತಾರೆ, ಒಳ್ಳೆ ಮನೆ ಇರುತ್ತೆ, ಮಕ್ಕಳಿರ್ತಾರೆ, ಹೆಲ್ದಿಯಾಗಿರ್ತೀರಾ, ಚೆನ್ನಾಗಿರ್ತೀರಾ, ವೆಲ್ ಸೆಟಲ್ ಇರ್ತೀರಾ. ಹಂಗೂ ಕೂಡ ಕೆಲವು ಜನಕ್ಕೆ ಇರಲ್ಲ. ಸೊ ಡೋಂಟ್ ಕಂಪೇರ್ ಯುವರ್ ಲೈಫ್ ಟು ಅದರ್ಸ್, ಅಷ್ಟೇ ನಾ ಹೇಳೋದು. ಮತ್ತೆ ಏನೆಲ್ಲ ಬೇಕು ಅಲ್ವಾ, ಅದಕ್ಕೆ ಸತತ ಪ್ರಯತ್ನ ಪಡಿ, ಕೆಲಸ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಿ. ಏನು ಅನ್ಕೊಂಡಿದ್ರೆ ಎಲ್ಲವನ್ನ ತಗೊಳ್ತೀರಾ, ಎಲ್ಲವನ್ನ ಸಾಧಿಸ್ತೀರಾ. ಸೊ ಲೈಫ್ನ ದಯವಿಟ್ಟು ಯಾರೊಟ್ಟಿಗೂ ಕಂಪೇರ್ ಮಾಡ್ಕೊಳ್ಬೇಡಿ. ಅವ್ರಿಗೆ ಅದಿದೆ, ನಾನು ತೊಗೊಂಡಿಲ್ಲ, ಕಾರ್ ಇದೆ, ನಾನು ತೊಗೊಂಡಿಲ್ಲ, ಬಂಗ್ಲೆ ಇದೆ, ನಾನು ಕಟ್ಟಿಸ್ಕೊಂಡಿಲ್ಲ, ಇವೆಲ್ಲ ಬೇಡ. ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಒಳ್ಳೆ ವಿದ್ಯೆ ಕೊಡಿಸಿರ್ತಾರೆ, ಕಷ್ಟಪಟ್ಟು ದುಡಿರಿ, ದುಡಿದು ಒಳ್ಳೆ ಜಾಬ್ ಮಾಡಿ, ಒಳ್ಳೆ ಪೇಮೆಂಟ್ ತೊಗೊಂಡು ಎಲ್ಲವನ್ನ ಸಾಧಿಸುವಂಥ ಟೈಮ್ ಬೇಗ ಬರುತ್ತೆ. ಸೊ ಡೋಂಟ್ ಕಂಪೇರ್ ಯುವರ್ ಲೈಫ್ ಟು ಅದರ್ಸ್. ಮತ್ತು ನಿಮಗೆ ಗೊತ್ತಿದೆ, ಎಷ್ಟೋ ಜನಕ್ಕೆ ಕಣ್ಣೇ ಕಾಣಿಸ್ತಿರಲ್ಲ, ಕಾಲು ನಡೆಯೋಕ್ಕೆ ಬರಲ್ಲ, ಕಿವಿನೇ ಕೇಳಿಸ್ತಿರಲ್ಲ. ಅಂಥವ್ರಿಗೆ ಹೋಲಿಸೋದಾದರೆ ಬೇರೆಯವರು ಅದಕ್ಕಿಂತ ಚೆನ್ನಾಗಿರೋರು, ಏನೂ ಗುಡಿಸದಲ್ಲಿ ಒಂದು ಜೋಪಿಲಿ ಬದುಕೋರು, ಎಲ್ಲ ಕಣ್ಣು ಕಿವಿ ಆರೋಗ್ಯ ಎಲ್ಲವೂ ಚೆನ್ನಾಗಿದ್ದು ಬದುಕ್ತಿರ್ತಾರೆ. ಅಂಥವ್ರು ಕಣ್ಣು ಕಿವಿ ಏನು ಚೆನ್ನಾಗೇ ಇಲ್ಲದೆ ಇರೋರಿಗೆ, ಹೆಲ್ತೇ ಚೆನ್ನಾಗಿಲ್ಲದೆ ಬೆಡ್ಡಲ್ಲೇ ಇರೋರನ್ನ ನೋಡಿ ಖುಷಿಪಡಿ. ಅಂದರೆ ಆತನಿಗೆ ಅಷ್ಟೂ ಮಾಡೋಕ್ಕಾಗ್ತಿಲ್ಲಲ್ಲಪ್ಪ, ನಾನು ನನ್ನ ಕೈಯಿಂದ ನಾನು ನಡ್ಕೊಂಡೋಗಿ ಊಟ ಹಾಕ್ಕೊಂಡು ತಿಂತೀನಿ, ಅವನಿಗೆ ಎದ್ದು ಆ ಊಟ ಹಾಕೊಳ್ಳೋ ಅಂಥ ಶಕ್ತಿ ಇಲ್ಲಲ್ಲ ಕಾಲಿಗೆ, ಅದನ್ನು ಅಂದ್ಕೊಳ್ಳಿ ನೀವು. ಸೊ ಎವ್ರಿಬಡೀಸ್ ಲೈಫ್ ಈಸ್ ಯೂನಿಕ್. ಲೈಫಲ್ಲಿ ದೇವರು ನಮ್ಗೆ ಏನೆಲ್ಲ ಕೊಡಬೇಕು ಅಂತ ಬರೆದು ಕಳಿಸಿರ್ತಾರೋ ಅದೆಲ್ಲವನ್ನು ನಾವು ಹೋಗೋದ್ರೊಳಗೆ ಎಲ್ಲವನ್ನ ಅನುಭವಿಸಿನೇ ಹೋಗೋದು. ಸೊ ಡೋಂಟ್ ಕಂಪೇರ್ ಯುವರ್ ಪ್ರಿಷಿಯಸ್ ಲೈಫ್ ಟು ಅದರ್ಸ್ ಅಂತ ಹೇಳಲಿಕ್ಕೆ ನನಗೇನು ಅನ್ನಿಸ್ತು, ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲ ಜಾಯ್ಫುಲ್ ಆಗಿರೋಣ, ಖುಷಿಯಾಗಿರೋಣ, ಏನಿದೆ ಅದರಲ್ಲಿ ಸಂತೃಪ್ತರಾಗಿರೋಣ. ಏನು ಬೇಕು ಅಲ್ವಾ, ಬೇಕು ಅಂದಿದ್ದು ಕನಸು ಕಂಡ ತಕ್ಷಣ ಯಾವುದು ಹಾಗೆ ಉದ್ಭವಿಸಿ ಬರೋದಿಲ್ಲ, ನಿಮಗೆ ಗೊತ್ತಿದೆ. ಸೊ ಕಷ್ಟಪಟ್ಟು ಕೆಲಸ ಮಾಡೋಣ, ದುಡಿಯೋಣ, ಏನಿದೆ ಅಲ್ಲ ಅದನ್ನು ಸಾಧಿಸೋಣ. ಸೊ
ಒಳ್ಳೆ ಏಮ್ ಇಟ್ಕೊಳ್ಳಿ, ಒಳ್ಳೆ ಒಂದು ಕನಸನ್ನು ಇಟ್ಕೊಳ್ಳಿ. ಆ ಕನಸನ್ನು ಆದರೆ ಕೆಟ್ಟ ಕನಸು ಇಟ್ಕೊಬೇಡಿ. ಇಟ್ ಮೀನ್ಸ್ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಮಾಡೋದು ಒಂದು ಚಿಕ್ಕ ಪುಟಾಣಿ ಕೆಲಸ, ನನಗೆ ದೊಡ್ಡದು ಒಂದು ನಾನು ಲಕ್ಸುರಿಯಸ್ ಲೈಫನ್ನೇ ಲೀಡ್ ಮಾಡಬೇಕು, ಇಂಥದ್ದೆಲ್ಲ ಕನಸು ಇಟ್ಕೊಳ್ಬೇಡಿ. ಯಾಕೆಂದರೆ ಅದು ತಿರುಕನ ಕನಸಾಗ್ಬಿಡುತ್ತೆ. ಸೊ ನಮ್ಮ ಹಾಸಿಗೆ ಎಷ್ಟಿರುತ್ತೋ ಅಷ್ಟು ಕಾಲು ಚಾಚಬೇಕು ನಾವು. ಸೊ ಒಂದೊಳ್ಳೆ ಕನಸು ಇಟ್ಕೊಳ್ಳಿ, ನಿಮ್ಮಿಂದ ಆಗೋವಂಥದ್ದು, ನಿಮ್ಮ ರಟ್ಟೆಯಲ್ಲಿ ದುಡಿದು ಸಾಧಿಸುವಂಥ ಕನಸುಗಳನ್ನ ಇಟ್ಕೊಳ್ಳಿ, ಅದನ್ನು ನನಸು ಮಾಡ್ಕೊಳ್ಳಿ. ಸೊ ಲೈಫಲ್ಲಿ ಚೆನ್ನಾಗಿರಿ ಯಾವಾಗಲೂ. ಎಸ್, ಖುಷಿಯಾಗಿ ಏನಿದೆ ಅಲ್ಲ, ಭಗವಂತ ಏನು ಕೊಟ್ಟಿದ್ದಾನಲ್ಲ ಅದರೊಟ್ಟಿಗೆ ಖುಷಿಯಾಗಿರೋಣ. ಏನು ಬೇಕಲ್ವಾ ಅದಕ್ಕೆ ಕಷ್ಟಪಟ್ಟು ಸಂಪಾದಿಸೋಣ ಅಂತ ಹೇಳ್ತೀನಿ. ಎಸ್, ಇದು ಕೂಡ ಬಾಯ್ಲ್ ಆಯಿತು. ಬನ್ನಿ ಇದನ್ನು ಪೇಸ್ಟ್ ಮಾಡಿಕೊಂಡು ಬರೋಣ. ಗುಂಡಮ್ಮ ಇವತ್ತು ಮದುವೆಗೆ ಹೋಗ್ತಿದ್ದಾಳೆ ಡ್ಯಾಡಿ ಜೊತೆ, ನನ್ನ ಹಸ್ಬೆಂಡ್ ಜೊತೆ ಮದುವೆಗೆ ಹೋಗ್ತಿದ್ದಾಳೆ. ನನ್ನ ಹಸ್ಬೆಂಡ್ ಫ್ರೆಂಡ್ದು ಅದು ಮದುವೆ. ಆ್ಯಕ್ಚುಲಿ ಪಾಪ ನಾವು ಫ್ಯಾಮಿಲಿ ಫ್ರೆಂಡ್ ಥರನೂ ಹೌದು, ಮನೆಗೆಲ್ಲ ಬಂದು ಕರೆದು ಇನ್ವೈಟ್ ಮಾಡಿ ಹೋಗಿದ್ರು. ಬಟ್ ಸಮ್ ರೀಸನ್ ನಾನು ಪಾಪ ಹೋಗ್ತಿಲ್ಲ. ಗುಂಡಮ್ಮ ಆ್ಯಂಡ್ ನಮ್ಮ ಮನೆಯವರು ಹೋಗಿ ಬರ್ತಾ ಇದ್ದಾರೆ. ಸೊ ಅವಳಿಗೂ ರೆಡಿ ಮಾಡಬೇಕು ಇವಾಗ. ಬನ್ನಿ, ಇದಾಯಿತು, ಇದನ್ನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಎಸ್, ಇದು ಬಾಯ್ಲ್ ಆಗಿದೆ ಅಲ್ಲ, ಇದನ್ನು ಇವಾಗ ಸ್ವಲ್ಪ ಆರ್ಲಿಕ್ಕೆ ತೆಗೆಯೋಣ. ಫಸ್ಟು ಇದು ಆರ್ಲಿ, ತುಂಬ ಬಿಸಿ ಇದೆ ಅಲ್ಲ, ಬಿಸಿ ಇರುವಾಗ ಮಿಕ್ಸರಲ್ಲಿ ಹಾಕಿದ್ರೆ ಮಿಕ್ಸರ್ ಹಾಳಾಗುತ್ತೆ, ಜಾರ್ಗಳು ಹಾಳಾಗುತ್ತೆ, ಸೊ ಲೀಕೌಟ್ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಆರ್ಲಿ. ಇದು ಆರಕ್ಕೆ ತೆಗೆದುಬಿಟ್ಟು ನಾವು ಅದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಅದು ಆರಿರುತ್ತೆ, ನಂತರ ಮಿಕ್ಸಿ ಮಾಡಿದ್ರೆ ಆಯಿತು. ಆ್ಯಂಡ್ ಈ ಸೊಪ್ಪನ್ನು ನಾವು ಬಾಯ್ಲ್ ಮಾಡಿರ್ತೀವಲ್ಲ, ಆ ನೀರನ್ನು ವೇಸ್ಟ್ ಮಾಡಬೇಡಿ. ಬಿಕಾಸ್ ಇದರಲ್ಲಿರೋ 50% ಏನಿದೆ ಅಲ್ಲ ವೈಟಮಿನ್ಸು ಎಲ್ಲ ಈ ನೀರಲ್ಲಿ ಆಗಿರುತ್ತೆ. ಸೊ ಏನು ಮಾಡಿ, ಇದೇ ನೀರನ್ನು ನೀವು ಇದು ಪಾಲಕ್ ರೈಸ್ ಮಾಡುವಾಗ ಯೂಸ್ ಮಾಡ್ಕೊಳ್ಳಿ. ಓಕೆ, ಅಂದರೆ ಮೆಷರ್ಮೆಂಟ್ ನೋಡಿ ಹಾಕ್ತೀವಿ ಅಲ್ವಾ, ಅವಾಗ ಇದೇ ನೀರನ್ನು ನೀವು ರೈಸಿಗೆ ಹಾಕಿ. ಎಸ್, ಇದು ಆರಕ್ಕೆ ಇಡೋಣ. ಇವಾಗ ನಾವೇನು ಮಾಡೋಣ, ಕುಕ್ಕರ್ ಇಟ್ಕೊಂಡು ಇದು ಮಾಡಲಿಕ್ಕೆ ಶುರು ಮಾಡೋಣ. ಪಾಲಕ್ ರೈಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್, ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ. ಇದು ನೀವು ಬಾಣಲೆಯಲ್ಲಾದರೂ ಮಾಡ್ಬೋದು ಅಥವಾ ಕುಕ್ಕರಲ್ಲಾದರೂ ಮಾಡ್ಬೋದು. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಎಸ್, ಆಯಿಲ್ ಕೂಡ ಬಿಸಿ ಆಯಿತು. ಇವಾಗ ನಾವು ತೊಗೊಂಡಿದ್ವಿ ಅಲ್ಲ ಇದೆಲ್ಲವನ್ನು ಸ್ಪೈಸಸ್, ರಾ ಸ್ಪೈಸಸ್, ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಇದನ್ನು ನಾವು ಇದಕ್ಕೆ ಹಾಕೋಣ. ಹಾಕಿ ಅದೊಂದು ಒಳ್ಳೆ ಫೈನ್ ಅರೋಮಾ ಬರುತ್ತೆ. ಅಲ್ಲಿವರೆಗೂ ಒಂದು 1 or 2 minutes ಜಸ್ಟ್ ಅದನ್ನು ಸರ್ಟ್ ಮಾಡಿ. ಎಸ್, ಆಯಿತು. ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕೋಣ. ಅದನ್ನು ಹಾಕಿ ಸ್ವಲ್ಪ ಬಾಡಲಿ. ಅದು ಸೌಂಡ್ ಚಟಪಟ. ಎಸ್, ಒಂದು ಮಿನಿಟ್ ಆಗಲಿ ಇದು ಹಸಿಮೆಣಸಿನ್ಕಾಯಿ. ಎಸ್, ಈಗ ಅದಕ್ಕೆ ಕಟ್ ಮಾಡಿರೋ ಆನಿಯನ್ನ ಸೇರಿಸ್ಕೊಳ್ಳೋಣ. ಎಸ್, ಆನಿಯನ್ 1-2 minutes ಚೆನ್ನಾಗಿ ಬಾಯ್ಲ್ ಆಗಲಿ ಅದು. ಓಕೆ, ಆನಿಯನ್ ಅದು ಒಂಚೂರು ಬಾಯ್ಲ್ ಆಗಲಿ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು. ಆಮೇಲೆ ಆ್ಯಡ್ ಮಾಡೋಣ. ಎಸ್, ಆನಿಯನ್ ಕೂಡ 1-2 minutes ಬಾಯ್ಲ್ ಆಯಿತು. ಜಸ್ಟ್ ಅದು ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಓಕೆ, ಇಷ್ಟಾದರೆ ಸಾಕು ಅದು. ಎಸ್, ಇವಾಗ ಏನು ಮಾಡೋಣ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡೋಣ. ಓಕೆ, ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ರೆಡಿ ಏನು ತರೋದಿಲ್ಲ, ನಾನೇ ಮಾಡ್ಕೊಂಡಿರ್ತೀನಿ ಮನೆಯಲ್ಲಿ. ಎಸ್, ಮತ್ತು ಇನ್ಸ್ಟೆಂಟಾಗೆ ಮಾಡ್ತೀನಿ ನಾನು. ಈಗ ಬೇಕಪ್ಪ ಇದಕ್ಕೆ ಅಂದರೆ ಆವಾಗಲೇ ಮಾಡೋದು, ಹಾಗೆ ನಾನು ಸೊ ಮಾಡಿ ರೆಡಿ ಇಟ್ಕೊಳ್ಳಲ್ಲ. ಯಾಕೆಂದರೆ ಹೇಳ್ತಾರಲ್ವ ಶುಂಠಿನ ಇದರಲ್ಲಿ ಇರಬಾರ್ದು ಫ್ರಿಜ್ನಲ್ಲಿ ಅಂತ. ಸೊ ಎಸ್, ಒಂದು 2 tablespoon ಹಾಕೋಣ. ಓಕೆ, ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇದಕ್ಕೆ. ಆ್ಯಂಡ್ ಯಾರಾದರೂ ಇದಕ್ಕಿಂತ ಬೇರೆ ಮೆಥಡಲ್ಲಿ ಮಾಡೋರಿದ್ದರೆ ನನಗೆ ಹೇಳಿ, ಕಮೆಂಟ್ ಮಾಡಿ. ಯಾಕೆಂದರೆ ನಾವು ಮಾಡೋದಕ್ಕಿಂತ ಇನ್ನೂ ಚೆನ್ನಾಗಾದರೆ ಖುಷಿ ಅಲ್ವಾ. ಸೊ ಯಾರಾದರೂ ಬೇರೆ ಮೆಥಡ್ ಇದ್ದರೆ ರಿಪ್ಲೈ ಮಾಡಿ ನನಗೆ ಕಮೆಂಟ್ನಲ್ಲಿ ಹೇಳಿ. ಐ ವಿಲ್ ಆಲ್ಸೋ ಟ್ರೈ ಯುವರ್ ಮೆಥಡ್. ಇದೊಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಚೂರು ಅದು ಹೋಗಲಿ, ಹಸಿ ಸ್ಮೆಲ್ಲು. ಅಲ್ಲಿವರೆಗೂ ಸ್ವಲ್ಪ ಸಣ್ಣ ಉರಿನಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ಬಾಡಿಸ್ಕೊಳ್ಳಿ. ಎಸ್, ಪಾಲಕ್ ರೈಸು 10 minutes ಆಗೋಗ್ಬಿಡುತ್ತೆ. ಅದು ಕುಕ್ಕರಲ್ಲಿ ಮಾಡಿಬಿಟ್ರು ಅಷ್ಟೇ, ಹಾಗೆ ನೀವು ರೈಸ್ ಮಾಡಿ ಆ ಗೊಜ್ಜಿಗೆ ಕಲಸಿದ್ರೂ ಅಷ್ಟೇ 10 minutes ಆಗೋವಂಥ ಈಸಿ ಟಿಫನ್ ಇದು. ಸೊ ಮೊನ್ನೆ ಪಲಾವ್ ತೋರಿಸಿದ್ದೆ, ಇಷ್ಟ ಆಯಿತು ಅಂದ್ಕೊಳ್ತೀನಿ ನಾನು. ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ
ಕಮೆಂಟ್ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ವಿಷಯ ನಾನು ಹೇಳಬೇಕು, ನೀವು ತುಂಬ ಜನ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ, ನೋಡ್ತಾ ಇದ್ದೀರಾ ವೀಡಿಯೋಸ್ಗಳನ್ನೆಲ್ಲ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳಿ ಕೇಳ್ಕೊತೀನಿ. ಎಸ್, ಇದು ಸ್ಮೆಲ್ ಹೋಯಿತು. ಓಕೆ, ಈ ಶುಂಠಿ ಬೆಳ್ಳುಳ್ಳಿ ಅದು ಹಸಿ ಸ್ಮೆಲ್ ಹೋದ ತಕ್ಷಣ ಇದಕ್ಕೆ ನಾವೇನು ಮಾಡೋಣ, ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಪಾಲಕ್ನ ಬೇಯಿಸಿ ಒಂದು 10 ಮಿನಿಟ್ಸು ಬಾಯ್ಲ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಅದು ಪೂರ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಅದನ್ನು ನಾವು ಫ್ರೈ ಮಾಡಬೇಕು. ಇದು ಕೂಡ ಈ ಹಂತದಲ್ಲಿ ಉರಿ ಸ್ವಲ್ಪ ಲೋನೇ ಇರಲಿ, ಹೈ ಬೇಡ, ಲೋ ಟು ಮೀಡಿಯಮ್ ಇಟ್ಕೊಳ್ಳಿ, ಎನಫ್. ಎಸ್, ಅದು ಪೂರ ಬಾಯ್ಲ್ ಆಗಲಿ, ಅದು ಕುಕ್ ಆಗಲಿ. ಎಲ್ಲಿವರೆಗೂನಪ್ಪ ಅಂದರೆ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ, ಗೊತ್ತಾಗುತ್ತಲ್ಲ ನಿಮಗೆ, ರೈಸ್ ಐಟಮ್ ಎಲ್ಲ ಮಾಡುವಾಗ ಅದು ಗೊಜ್ಜು ಎಣ್ಣೆ ಬಿಡುತ್ತಲ್ಲ, ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿ ಅದನ್ನು. ಎಸ್, ನೋಡಿ ಇವಾಗ ಇದು ಪೂರ ಎಣ್ಣೆ ಬಿಟ್ಕೊಂಡಿದೆ. ಓಕೆ, ಅದು ಗೊಜ್ಜು ಪೂರ ಎಣ್ಣೆ ಬಿಟ್ಟಿದೆ, ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಎಸ್, ಹಾಂ, ಈ ಹಂತದಲ್ಲಿ ನಾವು ಈಗ ನಾನು ಯಾವಾಗಲೂ ಯೂಶ್ವಲಿ ತೋರಿಸ್ತೀನಲ್ಲ, ಆ ಕಪ್ಪಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ತೊಗೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹಾಕೋಣ ಅದನ್ನು. ಈಗ ಅದು ಗೊಜ್ಜೆಲ್ಲ ಎಣ್ಣೆ ಬಿಟ್ಟ ಮೇಲೆ ರೈಸ್ನ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೆಕ್ಸ್ಟ್ ಪ್ರೋಸೆಸ್ ನೋಡುವ. ಎಸ್, ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ತೊಗೊಂಡ್ರೆ ಒಂದು 5 ಮೆಂಬರ್ಸಿಗೆ ಆಗೋಷ್ಟು ಆಗುತ್ತೆ ಅದು. ನಂದು ಮತ್ತು ಚಿಕ್ಕ ಗ್ಲಾಸ್ ನನ್ನ ಹತ್ರ ಇರೋದು, ನಾನು ತೊಗೊಳ್ಳೋದು ಚಿಕ್ಕ ಗ್ಲಾಸ್, ದೊಡ್ಡ ತೊಗೊಳ್ಳಲ್ಲ. ಎಸ್, ಇದಕ್ಕೆ ಇವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆಲ್ಲ, ಇದಕ್ಕೆ 1:4 ಗೊತ್ತಿದೆ ಅಲ್ಲ ನಿಮಗೆ, ಎಲ್ಲರೂ ಹಾಕೋ ಹಾಗೆ 1:4 ರೇಷಿಯೋನಲ್ಲಿ ನಾನು ರೈಸನ್ನು ಹಾಕ್ತೀನಿ. ಆ್ಯಂಡ್ ನಾನು ಇದಕ್ಕೆ ನೀರನ್ನು ಹಾಕ್ತೀನಿ, ರೈಸಲ್ಲ, ನೀರನ್ನು ಹಾಕ್ತೀನಿ. ನಾನು ಹೇಳಿದೆ ಅಲ್ವ ಆವಾಗಲೇ, ನಾವು ಹೇಗೂ ಪಾಲಕ್ ಸೊಪ್ಪನ್ನ ತೊಳೆದು ಮತ್ತು ಕುಡಿಯೋ ನೀರಲ್ಲೇ ನಾವು ಇದು ಮಾಡ್ಕೊಂಡಿದ್ವಿ. ಸೊ ಏನು ಮಾಡ್ತೀನಿ, ಅದೇ ನಾನು ಪಾಲಕ್ ಸೊಪ್ಪನ್ನು ಬೇಯಿಸಿದ್ದೆ ಅಲ್ಲ, ಅದೇ ನೀರನ್ನು ನಾನು ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಆ ಪಾಲಕ್ ಸೊಪ್ಪನ್ನು ಬೇಯಿಸಿದ್ದು ನೀರಿತ್ತು ಅಲ್ವಾ, ನಾನು ಅದೇ ನೀರನ್ನೇ ಆ್ಯಕ್ಚುಲಿ ತೊಗೊಳ್ತಾ ಇರೋದು. ಯಾಕೆಂದರೆ ಪಾಲಕ್ ಸೊಪ್ಪು ಕೂಡ ನೀಟಾಗಿ ತೊಳೆದಿದ್ದೀವಿ 2-3 ಸರಿ. ಆ್ಯಂಡ್ ಅದರೊಟ್ಟಿಗೆ ಆ ನೀರು ಕೂಡ ಫಿಲ್ಟರ್ ನೀರೇ ಅಲ್ವಾ, ಸೊ ಅದು ಅದರಲ್ಲಿರೋ ಎಲ್ಲ ವೈಟಮಿನ್ಸು ಇದಕ್ಕೆ ಟ್ರಾನ್ಸ್ಫರ್ ಆಗಿರುತ್ತೆ. ನಿಮಗೆ ಗೊತ್ತಿದೆ, ಬಾಯ್ಲ್ ಮಾಡಿದ ತಕ್ಷಣ ಹಾಫ್ ಆಫ್ ದ ವೈಟಮಿನ್ಸ್. ಸೊ ಏನು ಮಾಡೋಣ, ನಾವು ಅದೇ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಡಪ್ಪ ಅನ್ನೋದಾದರೆ ನೀವು ಬೇರೆ ನೀರನ್ನು ಕೂಡ ಹಾಕ್ಕೊಳ್ಬೋದು, ಫ್ರೆಶ್ ವಾಟರ್ ಬೇರೆ ಅದನ್ನು ಹಾಕ್ಕೊಳ್ಬೋದು. ಬಟ್ ಆ ಫ್ರೆಶ್ ವಾಟರಲ್ಲಿ ಇರೋದಕ್ಕಿಂತ ವೈಟಮಿನ್ಸ್ ಆ್ಯಂಡ್ ಫೈಬರ್ ಈ ಬಾಯ್ಲ್ ಮಾಡಿರೋ ವಾಟರ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಎಸ್, 1:4 ರೇಷಿಯೋನಲ್ಲಿ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡೋಣ. ಮಕ್ಕಳದೆಲ್ಲ ಇವಾಗ ಮತ್ತೆ ಸ್ಕೂಲೆಲ್ಲ ಓಪನ್ ಆಗಿದೆ. ಕೆಲವು ಮಕ್ಕಳದೆಲ್ಲ ನನ್ನ ಮಗಳ ಹಾಗೆ 8-10ಗೆ ಸ್ಕೂಲಿಗೆ ಹೋಗೋದಿರ್ಬೋದು ಟೈಮಿಂಗ್ಸು, ಸೊ ಅರ್ಲಿ ಇರ್ಬೋದು ಅಂದ್ಕೊಳ್ತೀನಿ. ಆ ಥರ ಎಲ್ಲ ಇದ್ದವ್ರಿಗೆ ಈ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಫಟಾಫಟ್ ಅಂತ ಆಗುತ್ತಲ್ಲ ಪಾಲಕ್ ರೈಸ್. ಯಾರಿಗೆಲ್ಲ ಪಾಲಕ್ ರೈಸ್ ಇಷ್ಟ ಅವ್ರು ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಈ ಸಮಯದಲ್ಲಿ ಎಸ್, ಸಾಲ್ಟನ್ನು ನೋಡಿ ಸಾಲ್ಟ್ ಒಂದು ಹಾಕೊಂಡ್ಬಿಡೋಣ. ಎಸ್, ಸಾಲ್ಟ್ ಹಾಕಿ, ಸಾಲ್ಟ್ನ ನೋಡಿ ನೀವು ಸಾಲ್ಟ್ ಚೆಕ್ ಮಾಡೋ ಹಾಗಿದ್ದರೆ ಈಗ ಒಂದು ಕುದಿ ಬಂದ ತಕ್ಷಣ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟು ಅರಿಶಿನ. ಓಕೆ, ಒಂದೇ ಒಂದು ಚಿಟಿಕೆ, ಜಸ್ಟ್ ದಿಸ್ ಮಚ್, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ ಸಾಕು. ಈಗ ಹಾಕಿ ಅದು ಒಂದು ಕುದಿ ಬರಲಿ. ಈ ಸಮಯದಲ್ಲಿ ಟೇಸ್ಟ್ ಏನಾದರೂ ಮಾಡೋ ಹಾಗಿದ್ರೆ ಟೇಸ್ಟ್ ಮಾಡಿ ಉಪ್ಪನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಎಸ್, ಅದು ಒಂದು ಕುದಿ ಬರಲಿ. ಎಸ್, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಒಂದು ಕುದಿ ಬಂತು. ಈ ಹಂತದಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ವಿಷಲ್ ತೆಗೆಸ್ಬಿಡೋಣ. ಒಂದೇ ವಿಷಲ್ ಸಾಕು. ನಿಮಗೇನಾದರೂ ಸ್ವಲ್ಪ ಮೆತ್ತಗೆ ಬೇಕಪ್ಪ ಅನ್ನೋದಾದರೆ ಬೇಕಿದ್ರೆ 2 ವಿಷಲ್ ಕೂಗಿಸ್ಬೋದು. ನಾನು ಒಂದೇ ವಿಷಲ್ ಕೂಗಿಸೋದು. ಎಸ್, ಒಂದು ವಿಷಲ್ ಬರಲಿ ಇದು, ಆಮೇಲೆ ನೋಡೋಣ ನಮ್ಮದು ಪಾಲಕ್ ರೈಸ್ ಹೇಗೆ ಬಂದಿದೆ ಅಂತ ಹೇಳಿ.
ಅದು ಬಿಟ್ವೀನಲ್ಲಿ ನಾವು ಸಿಂಪಲ್ಲಾಗಿ ಪಾಲಕ್ ರೈಸ್ಗೆ ಸೂಟ್ ಆಗೋಂಥ ಒಂದು ಸಿಂಪಲ್ ಚಟ್ನಿ ಕೂಡ ಮಾಡಿಬಿಡೋಣ. ಇವಾಗ ಪಾಲಕ್ ರೈಸ್ಗೆ ಸೂಟ್ ಆಗೋಂಥ ಒಂದು ಚಟ್ನಿ ಮಾಡಿಬಿಡೋಣ ಪಟಾಪಟ್ ಅಂತ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಆ ಬಾಣಲೆಗೆ 1 ಅಥವಾ 2 ಟೇಬಲ್ ಸ್ಪೂನ್ ನಿಮ್ಮ ಗೊತ್ತಾಗುತ್ತೆ ನಿಮಗೆ ಅಡ್ಜಸ್ಟ್ಮೆಂಟ್ಗೆ ತಕ್ಕ ಹಾಗೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಇದು ಕಾಯಿ ಅಥವಾ ಶೇಂಗಾ ಏನು ಯೂಸ್ ಮಾಡ್ದೇ ಹಾಗೆ ಮಾಡೋದು ಆ್ಯಂಡ್ ಈಸಿ ಕೂಡ. ಎಸ್, ಅದು ಬಿಸಿ ಆದ ತಕ್ಷಣ ಹಸಿಮೆಣಸು ತೊಗೊಂಡಿದ್ದೀನಿ. ಒಂದು 6 ಹಸಿಮೆಣಸು, ಒಂದು 6 ಹಸಿಮೆಣಸು ತೊಗೊಂಡಿದ್ದೀನಿ. ಅದೊಂದು ಸ್ವಲ್ಪ ಪಟ ಅಂತ ಆಗಲಿ. ಎಸ್, ಅದರೊಟ್ಟಿಗೆ 2 ಮೀಡಿಯಮ್ ಸೈಜ್ದು ಟೊಮ್ಯಾಟೊ ತೊಗೊಂಡಿದ್ದೆ. ಅದನ್ನು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಎಸ್, ಅದು ಕೂಡ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಅದೆರಡು ಕೂಡ ಹಸಿಮೆಣಸು ಟೊಮೆಟೊ 2 ಕೂಡ ನೀಟಾಗಿ ಫ್ರೈ ಆಗಲಿ. ಎಸ್, ಇಷ್ಟು ಅದು ಬಾಯ್ಲ್ ಆದರೆ ಸಾಕು. ಇಷ್ಟು ಅದನ್ನು ಸ್ವಲ್ಪ ಎಣ್ಣೆನಲ್ಲೇ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು ಸಾಕು. ಇಷ್ಟಾದರೆ ಇವಾಗ ಅದಕ್ಕೆ ಒಂದು ಚಿಕ್ಕದೊಂದು ಬೆಳ್ಳುಳ್ಳಿ, ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಇದಕ್ಕೇನೆ ಹಾಕ್ಬಿಡ್ತೀನಿ ನಾನು. ಹಾಕಿ ಅದನ್ನು ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ಸಾಕು. ಜಸ್ಟ್ 2 ಸೆಕೆಂಡ್ಸ್ ಆಫ್. ಇಷ್ಟು ಹಾಕಿ ಇದನ್ನು ಆಫ್ ಮಾಡೋಣ. ಇದಕ್ಕೆ ಸಾಲ್ಟನ್ನು ಸೇರಿಸಿ ರುಬ್ಕೊಂಬರೋಣ. ಟೇಸ್ಟಿಯಾಗಿರೋವಂಥ ಒಂದು ಚಟ್ನಿ ರೆಡಿ ಆಗಿಬಿಡತ್ತೆ ಪಾಲಕ್ ರೈಸ್ಗೆ. ವಿಷಲ್ ಬಂತು. ಇವಾಗ ನೋಡೋಣ ಹೇಗಾಗಿದೆ ನಮ್ಮ ಪಾಲಕ್ ರೈಸ್ ಅಂತ ಹೇಳ್ಬಿಟ್ಟು. ಮಗ ಕೂಡ ಆಟ ಆಡ್ತಿದ್ದಾನೆ ಪಾಪು. ಎಸ್, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಗ್ರೀನ್ ಆಗಿ ಚೆನ್ನಾಗಿ ಬಂದಿದೆ. ಎಸ್, ಒಂದು ಮಿಕ್ಸ್ ಕೊಟ್ಬಿಡಿ ಇದಕ್ಕೆ. ಪೂರ ನೀಟಾಗಿ ಒಂದು ಮಿಕ್ಸ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಎಸ್, ಚಟ್ನಿ ಕೂಡ ಮಾಡ್ತೀನಿ, ರುಬ್ಕೊಂಬರ್ತೀನಿ. ಎಲ್ಲ ಆಗಿದೆ ರೆಡಿ. ಚಟ್ನಿ ಕೂಡ ರುಬ್ತೀನಿ. ಆಮೇಲೆ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಓಕೆ. ಎಸ್, ಪಾಲಕ್ ರೈಸ್ ರೆಡಿ ಆಯಿತು. ವಿಲ್ ಸರ್ವ್. ಹೇಗೆ ಬಂದಿದೆ ನೋಡೋಣ. ಎಸ್, ಈ ಥರ ಬಂದಿದೆ ನಮ್ಮದು ಪಾಲಕ್ ರೈಸ್. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೆಲ್ದಿ ಕೂಡ ಅಲ್ವಾ. ಪಾಲಕ್ ಈಸ್ ವೆರಿ ಹೆಲ್ದಿ. ಮತ್ತು ಇನ್ನೂ ಒಂದು ಹೇಳೋದೇನೆಂದರೆ, ಟೊಮೆಟೊನ ಆ್ಯಡ್ ಮಾಡಿದ್ದು ಅದು ವಿಡಿಯೋ ಕ್ಲಿಪ್ ಅದು ಡಿಲೀಟೇ ಆಗೋಗ್ಬಿಟ್ಟಿದೆ, ಸಾರಿ. ಅದು ರೈಸು ಮತ್ತು ಇದನ್ನು ವಾಟರ್ನ ಹಾಕಿ ಉಪ್ಪನ್ನು ಟೇಸ್ಟ್ ಮಾಡ್ತೀವಿ ಅಲ್ವಾ, ಅದು ಮಾಡಿ ಅದು ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡೋದಿದೆಯಲ್ಲ, ಆ ಲಿಡ್ ಕ್ಲೋಸ್ ಮಾಡೋ ಹಂತದಲ್ಲಿ ಟೊಮೆಟೊನ ಹಾಕಿ ಒಂದು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಡಿ ಅಷ್ಟೇ. ಓಕೆ, ಅಷ್ಟೇ ಹಾಕೋದು. ಈ ಥರ ಬಂದಿದೆ ನಮ್ಮ ಪಾಲಕ್ ರೈಸ್. ಎಸ್, ಇವತ್ತಿನ ಟಿಫನ್ ಪಾಲಕ್ ರೈಸ್ ವಿತ್ ಚಟ್ನಿ. ಎಸ್, ಯಾರಿಗೆಲ್ಲ ಪಾಲಕ್ ರೈಸ್ ಇಷ್ಟ ಕಮೆಂಟ್ ಮಾಡಿ. ಹೆಲ್ದಿ ಕೂಡ ಹೌದು. ವೀಕಲ್ಲಿ ಅಟ್ಲೀಸ್ಟ್ ಒಂದು ಸರಿ ಆದರೂ ಮಾಡಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಕೊಡಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೋವಂಥ ವೀಡಿಯೋಸ್ಗೆ ಲೈಕ್ ಮಾಡಿ. ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.